Trust across generations. UAE Exchange, world's trusted money transferer. ಯಕ್ಷಗಾನದ ಕುರಿತಾಗಿ ಎಲ್ಲೆಂದರಲ್ಲಿ ಟೀಕೆ ಟಿಪ್ಪಣಿಗಳು, ವಿಮರ್ಶೆ, ವ್ಯಾಖ್ಯಾನಗಳು, ಚಿಂತನ ಮಂಥನಗಳು ನಡೆಯುವುದುಂಟು. ಆದರೂ ಸಮಾನಶೀಲರೆಲ್ಲ ಒಂದೆಡೆ ಕುಳಿತು 2-3 ದಿವಸಗಳ ಕಾಲ ಅದರ ಅಂಗೋಪಾಂಗಗಳ ಕುರಿತು ಗಂಭೀರವಾದಂತಹ ಚಿಂತನೆಯನ್ನೋ ಚರ್ಚೆಯನ್ನೋ ಮಾಡುವಂತಹುದು ಒಂದು ಕಲೆಯ ನಿರಂತರವಾದಂತಹ ಬೆಳವಣಿಗೆಯ ದ್ಯೋತಕ, ಆರೋಗ್ಯಪೂರ್ಣವಾದಂತಹ ಬೆಳವಣಿಗೆ ಅಂತಲೇ ನಾನು ಭಾವಿಸ್ತೇನೆ. ಒಂದು ಕಲೆಯ ಸುತ್ತಮುತ್ತ ನಿಜವಾದಂತಹ ಪ್ರೀತಿಯನ್ನು, ಕಳಕಳಿಯನ್ನು ಇಟ್ಟುಕೊಂಡು ಈ ಧಾವಂತದ ಯುಗದಲ್ಲೂ ಕೂಡ ಈ ಪುರಭವನದ ಒಳಗೆ ಕುಳಿತು ಈ ಕಲೆಯ ಕುರಿತಾದಂತಹ ಕಳಕಳಿಯನ್ನು ವ್ಯಕ್ತಪಡಿಸುವಂತಹ ಈ ಸಮಕಾಲೀನ ಸಂದರ್ಭ ಇದೆಯಲ್ಲ, ಇದು ಬಹಳ ಮಹತ್ತರವಾದದ್ದು ಅಂತ ನಾನು ಭಾವಿಸ್ತೇನೆ. ಯಾಕೆಂದರೆ ಯಾವುದಕ್ಕೂ ಪುರುಸೊತ್ತಿಲ್ಲದೆ ಇರುವಂತಹ ಈ ಸಂದರ್ಭದಲ್ಲಿ ಯಕ್ಷಗಾನದ ಕುರಿತಾಗಿ ಒಂದಷ್ಟು ಚಿಂತನೆಯನ್ನು ಮಾಡಬೇಕು. ಇದರ ಭವಿತವ್ಯದ ಕುರಿತಾದಂತಹ ಯಾವುದೋ ಒಂದು ಪ್ರಶ್ನೆ ನಿಮ್ಮೆಲ್ಲರನ್ನು ಕಾಡ್ತಾ ಇದೆ ಅಂತ ನಾನು ಭಾವಿಸುವುದು ಸಹಜವಾಗಿದ್ದದ್ದೇ. ಯಕ್ಷಗಾನದ ಕಲಾವಿದರಿಗೆ, ವೃತ್ತಿಫಲ ಕಲಾವಿದರಿಗೆ ಕರ್ನಾಟಕ ಘನ ಸರಕಾರ ಸಾಮಾಜಿಕ ಭದ್ರತೆಯ ನೆಲೆಯಲ್ಲಿ ಬೇರೆಲ್ಲ ಕಲಾವಿದ ಬಂಧುಗಳಿಗೆ ಅಥವಾ ಸರಕಾರಿ ವ್ಯವಸ್ಥೆ ನೀಡುವಂತಹ ಯಾವುದೇ ಸವಲತ್ತುಗಳಿದೆಯೋ ಅದೇ ನೆಲೆಯ ಸವಲತ್ತುಗಳನ್ನು ಕಲಾವಿದರುಗಳಿಗೂ ಕಲಾವಿದರ ಕುಟುಂಬಕ್ಕೂ ನೀಡಬೇಕೆಂದು ನಾನು ಸರ್ವರ ಪರವಾಗಿ ಈ ಸಮ್ಮೇಳನದ ಮುಖಾಂತರ ಆಗ್ರಹಿಸ್ತಾ ಇದ್ದೇನೆ. ಯಕ್ಷಗಾನ ಪ್ರದರ್ಶನಗಳಿಗೆ ಅದು ಮುಕ್ತವಾಗಿ ನೀಡುವಂಥದ್ದಿರಲಿ, ಯಾವುದೇ ಇಲ್ಲ, ಯಕ್ಷಗಾನದ ಪ್ರದರ್ಶನಗಳಿಗೆ ಯಾವತ್ತೂ ಮೈದಾನಗಳನ್ನು ರಾಜ್ಯ ಸರ್ಕಾರ ಸಾಧ್ಯವಾದಷ್ಟು ಮುಕ್ತವಾದಂತಹ ರೀತಿಯಲ್ಲಿ ಸಮುದಾಯ ಭವನಗಳ ಸಹಿತ ನೀಡಬೇಕೆಂದು ರಾಜ್ಯದ ಒಂದು ಅಧಿಕೃತ ಸಾಂಸ್ಕೃತಿಕ ಪ್ರಾಕಾರವಾಗಿ ಲಾಂಛನದ ಸ್ವರೂಪದಲ್ಲಿ ಯಕ್ಷಗಾನವನ್ನು ಮುಂದಿಡಬೇಕು ಅಂತ ನಾನು ಈ ಸಮ್ಮೇಳನದ ಮುಖಾಂತರ ಸರ್ವರ ಪರವಾಗಿ ಆಗ್ರಹವನ್ನು ಮಾಡ್ತಾ ಇದ್ದೇನೆ. ಒಂದು ರೀತಿಯ ಬಹುರಾಷ್ಟ್ರೀಯದ ಒಂದು ಓಟದಲ್ಲಿ ರಾಕ್ ಮ್ಯೂಸಿಕ್ಕೋ ಸಿನಿಮಾದ ಸಹಿತವಾದಂಥ 1,000 ಜನರನ್ನು ಸೇರಿಸಿ ನರ್ತನ ಮಾಡುವಂಥ ಅಶ್ಲೀಲವಾದಂತಹ ವ್ಯವಸ್ಥೆಗಳಲ್ಲಿ ಯಕ್ಷಗಾನದ ಚಿತ್ರಣಗಳನ್ನು, ಯಕ್ಷಗಾನದ ಪಾತ್ರಧಾರಿಗಳನ್ನು ತರಲಾಗ್ತಾ ಇದೆ. ಅದನ್ನು ನಾನು ಸರ್ವರ ಪರವಾಗಿ ಖಂಡಿಸ್ತಾ ಆಯಾಯ ಪ್ರಾದೇಶಿಕದ ಯಕ್ಷಗಾನದ ಪ್ರಾಕಾರಗಳನ್ನು ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಪ್ರಾಥಮಿಕ ಹಂತದಲ್ಲಿ ಕಲಿಸುವಂಥ ವ್ಯವಸ್ಥೆಗೆ ಸರ್ಕಾರ ಪೂರಕವಾದಂಥ ನೆಲೆಯಲ್ಲಿ ಸ್ಪಂದಿಸಬೇಕು. ಅಂತಹ ಹೆಮ್ಮೆಯ ಹಿರಿಯ ಕಲಾವಿದ ಕೆ ಗೋವಿಂದ ಭಟ್ ಇಂದು ನಮ್ಮ ಅಖಿಲ ಭಾರತ ಯಕ್ಷಗಾನ ಬಯಲಾಟ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು. ಹಿರಿಯರೆಲ್ಲರೂ ಒಟ್ಟಾಗಿ ಸಹೃದಯರಾದಂತಹ ಶ್ರೋತೃಗಳು, ಪ್ರೇಕ್ಷಕರು ಒಬ್ಬ ಕಲಾವಿದನನ್ನು ಒಪ್ಪಿಕೊಂಡರು ಎಂದಾದರೆ ಅದೇ ಬಹಳ ದೊಡ್ಡ ಸನ್ಮಾನವಾಗ್ತದೆ, ಪ್ರಶಸ್ತಿ ಆಗ್ತದೆ. ಸರ್ಕಾರದಿಂದ ಮಾಸಾಶನವನ್ನು ಬಯಸುವುದಾಗಲಿ, ಪ್ರಶಸ್ತಿಗಳನ್ನು ಅಪೇಕ್ಷಿಸುವುದಾಗಲಿ ಅಷ್ಟು ಸಮಂಜಸವಾಗಿ ನಾನು ಕಾಣುವುದಿಲ್ಲ. ಯಾಕೆಂದರೆ ಕಲಾವಿದರು ದರಿದ್ರರಲ್ಲ ಅಂತ ನಾನು ಭಾವಿಸುವ. ಜೀವನ ನಿರ್ವಹಣೆಗೆ ಎಷ್ಟು ಬೇಕೋ ಅಷ್ಟನ್ನು ಕಲಾವಿದರಿಗೆ ಸಮಾಜ ಕೊಡಬಲ್ಲದು. ಸಾಮಾಜಿಕವಾಗಿ ಕಲಾವಿದನನ್ನು ಒಪ್ಪಿಕೊಳ್ಳುವ, ಪ್ರೀತಿಯಿಂದ ಕಾಣುವ ಆತ್ಮೀಯರು ಬೇಕಾದಷ್ಟು ಮಂದಿಗಳಿದ್ದಾರೆ. ಆದರೆ ಅವರನ್ನು ಸರಿಯಾಗಿ ನಡೆಸಿಕೊಳ್ಳುವಂತಹ ಹೊಣೆ ಕಲಾವಿದನಿಗಿದೆ ಅಂತ ನಾನು ನಂಬಿದ್ದೇನೆ. ಒಂದು ಯಕ್ಷಗಾನವನ್ನು ನೋಡಿದರೆ 12 ರಂಗಪೂಜೆಯನ್ನು ನೋಡದೆ ಮನೆಯೊಳಗೆ ಬರಬಾರದು ಎನ್ನುವ ಕಾಲಘಟ್ಟದಲ್ಲಿ ಯಕ್ಷಗಾನವನ್ನು ಪ್ರವೇಶಿಸಿದೆವು ನಾನು. ಈಗ ಎಲ್ಲರೂ ಕಲಾವಿದರನ್ನು ಬನ್ನಿ ಅಂತ ಆದರದಿಂದ ಸ್ವಾಗತಿಸ್ತಾರೆ. ಕಲಾವಿದರಲ್ಲಿ, ಯಕ್ಷಗಾನ ರಂಗದಲ್ಲಿ ಎಷ್ಟು ಬದಲಾವಣೆಗಳಾಗಿವೆ ಎಂಬುದನ್ನು ನಾವು ಪ್ರತ್ಯಕ್ಷವಾಗಿ ನೋಡುತ್ತಿದ್ದೇವೆ. ಯಕ್ಷಗಾನ ಕೇವಲ ನಮ್ಮ ಕರಾವಳಿಯ ಪ್ರದೇಶದ ಭಾಗದ ವಿಚಾರಗಳನ್ನು ಮಾತ್ರ ನಾವು ನೋಡಿದ್ದಲ್ಲ, ಬೇರೆ ಬೇರೆ ಪ್ರದೇಶಗಳಲ್ಲಿರತಕ್ಕಂತಹ
ಯಕ್ಷಗಾನಕ್ಕೆ ಸಂವಾದಿಯಾಗಿರತಕ್ಕಂಥ, ಅದಕ್ಕೆ ಹತ್ತಿರ ಇರತಕ್ಕಂತಹ ಯಕ್ಷಗಾನವೇ ಎನ್ನುವಂತಹ ಪ್ರಕಾರಗಳ ಪ್ರದರ್ಶನಗಳನ್ನು, ಅದರ ವಿಚಾರಗಳನ್ನು ನಾವಿಲ್ಲಿ ತಿಳಿದಿದ್ದೇವೆ. ಒಳ್ಳೆಯ ಪುಷ್ಪಗಳಿಲ್ಲದ ಉದ್ಯಾನವನ ಇದ್ರೇನೆ ಹೇಳಿ, ಆ ರೀತಿಯಾಗಿದೆ ನನ್ನ ಸದ್ಯ ಪರಿಸ್ಥಿತಿ. ಇದ್ದ ಮನೆಗೆ ಹಬ್ಬವಾಗಿದ್ದ ನಮ್ಮ ಕಣ್ಮಣಿಯಾಗಿದ್ದ ಆ ಏಕಮಾತ್ರ ಪುತ್ರ, ಅವನನ್ನು ಉಳಿಸಿಕೊಳ್ಳುವಂಥ ಭಾಗ್ಯ ನಮಗಿಲ್ಲ. ಧರ್ಮರಾಯ ಹೆಸರಿಗೆ ತಕ್ಕಂತೆ ಧರ್ಮವನ್ನು ಪಾಲಿಸಿಕೊಂಡು ಬಂದವನು. ಹಗಲಲ್ಲಿ ಆಗಲಿ ರಾತ್ರಿಯಲ್ಲಿ ಆಗಲಿ, ಭೂಮಿಯಲ್ಲಾಗಲಿ ಆಕಾಶದಲ್ಲಾಗಲಿ, ಮನೆಯ ಒಳಗಾಗಲಿ ಹೊರಗಾಗಲಿ, ಪಶು ಪಕ್ಷಿ ಮೃಗಾದಿಗಳಿಂದಾಗಲಿ, ಕ್ರಿಮಿ ಕೀಟ ಸರ್ಪಗಳಿಂದಾಗಲಿ, ಶಸ್ತ್ರಗಳಿಂದಾಗಲಿ, ಅಸ್ತ್ರಗಳಿಂದಾಗಲಿ, ಸುರ ನರ ಯಕ್ಷ ರಾಕ್ಷಸ ಗಂಧರ್ವ ಕಿನ್ನರ ಕಿಂಪುರುಷರಾದಿಯಾಗಿ ನೀ ಸೃಷ್ಟಿಸಿರತಕ್ಕ ಯಾವುದೇ ಜೀವಿಯಿಂದಾಗಲಿ ನನಗೆ ಮರಣಬಾರದಂತೆ ಅನುಗ್ರಹಿಸಬೇಕು. ತಥಾಸ್ತು. ಧನ್ಯೋಸ್ಮಿ ಧನ್ಯೋಸ್ಮಿ. ಸ್ವರೂಪಳಾದಂತಹ ಸತ್ಯಭಾಮೆ ನನ್ನ ಜೊತೆಗಿರಬೇಕು. ಅವಳನ್ನ ಕೂಡಿಕೊಂಡು ಗರುಡಾರೂಢನಾಗಿ ಪ್ರಾಗ್ಜ್ಯೋತಿಷಪುರದತ್ತ ಸಾಗುತ್ತೇನೆ. ಗರುಡ ಕ್ಷಣವೊಂದು ಯುಗವಾಯಿತು, ಕ್ಷಣವೊಂದು ಯುಗವಾಯಿತು, ಸಹಿಸುವುದೆಂದು ಸಹಿಸುವುದೆಂದು
ನಾಟಕವಿತ್ತು. ನೋಡಿದನು ಕನ್ನಡನಿಗೆ ಚಿನ್ಮಯನ ಮೂರ್ತಿಯವು ನೋಡಿದವು ಕನ್ನಡನಿಗೆ ಚಿನ್ಮಯನ ಮೂರ್ತಿಯವು ಮಾಡಿದವು ನಿಯತ ಸಂಸ್ತುತಿಗಳು ನೋಡಿದು ಕದಣಿಗೆ ಚಿನ್ಮಯನ ಮೂರ್ತಿಯೋ ನೋಡಿದು ತನಗೆ ಲಕ್ಷ್ಮೀ ರಮಣ ದಯವಾದ ಎನ್ನುತ್ತಲ ವಿದುರನಂದು ಸಲ್ಲ ರಣಕ್ಕೆಲ್ಲೋ ಕರುಣಾನಿಧಿ ಅವಧರಿಸೋ ಸರ್ವಜ್ಞನೀನೋ ಚಿನ್ಮಯನ ಪೂಜಿಸಲು ಹೊರಡುವದೀಗ. ಸುರವೀರರೇ ಲೇಸಾಯ್ತು. ಸಾಗು ಸಾಗು ನಿನ್ನ ಮಾಡು ಒಳನಿದೆಯ ಕಾರಣಗಳದೇನದು ಸಾನುರಾಗದಳು ನೀ ತಿಳುವೆನಲು ಏನು ಬಂದೆ ಮಗವ ಬೇಟೆಯಾಡುತ್ತ ಬಂದರಾಗ ಕರ ಮುಗಿದೆಂದರು ಸರಿಯಲ್ಲ ಈ ನುಡಿ. ಕರ ಮುಗಿದೆಂದರು ಕರವಲ್ಲವೀ ನುಡಿ. ತಮ್ಮ ಕೇಳು ನೀನು ಮರ್ಕಟ ನಮ್ಮ ಉಪವನವನ್ನು ಹಮ್ಮಿಲಿ ಕೇಳಿಸಿದ ಕೇಳಲು ಹೋದರೆ ಎಮ್ಮನು ಸೋಲಿಸಿ ಮಾನವ ಕಳೆದ